ಬಿಜೆಪಿ ಪಕ್ಷದಲ್ಲಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ಅವ್ರ ಆಸ್ತಿ ನಾವು ತಗೊಂಡಿಲ್ಲ, ನಮ್ಮ ಆಸ್ತಿ ಅವ್ರು ತಗೊಂಡಿಲ್ಲ. ಅದನ್ನು ದ್ವೇಷ ಇಟ್ಟುಕೊಂಡು ಸಾಧಿಸಲಿ ಏನೂ ಜೀವನದಲ್ಲಿಲ್ಲ. ಯಾತ್ರೆ ಬಹಳ ಹೊತ್ತು ನಾನು ನಮ್ಮೂರಿನೆಲ್ಲ ಇಂಥ ಕಲಾವಿದರಂತ ನನಗೆ ಗೊತ್ತಿದ್ದಿಲ್ಲ. ನಿಜವಾಗ್ಲೂ ಕೂಡ ನಾನೇನು ವರ್ಣನೆ ಮಾಡಲ್ಲ. ಬಹಳಷ್ಟು ಚೆನ್ನಾಗಿ ನಮ್ಮ ಊರ ಮಕ್ಕಳು ಚೆನ್ನಾಗಿ ನಾಟಕ ಪ್ರದರ್ಶನ ಮಾಡಿದಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತೈತೆ. ಅದೇ ರೀತಿಯಾಗಿ ಅವರನ್ನು ತೀಡಿ ಇಲ್ಲಿರ್ತಕ್ಕಂಥ ಸಂಗೀತ ಬಳಗ ನಾಟಕ ಮಾಸ್ಟರು ಅವ್ರನ್ನೂ ಕೂಡ ನಾನು ಬಹಳ ಇಲ್ಲೇ ಕುಂತು ನೋಡ್ತಿದ್ದೆ. ಆ ನಾಟಕ ಮಾಸ್ಟರು ಯಾರು ನಾನು ಮಕ್ಕಳು ಕುಂತಿದ್ದು ನೋಡಿದ್ದೆ. ನಿನ್ನೆ ಒಂದು ಸೀನ್ ಒಳಗೆ ನೋಡ್ತಿದ್ದೆ. ಒಬ್ಬ ವಿಲನ್ ನಗ್ತಾ ಇದ್ದ, ಅಲ್ಲಿದ್ದ ಸೌಂಡ್ ಕೊಡ್ಲಿಲ್ಲ, ಅವ್ನು ಹೊಡೆದ ಬಿಟ್ಟ. ಅವ ಬಾಯಿ ತೆಗೆದ, ನೀನ್ ಏನ್ ಮಾಡಕತ್ತೀನಿ ಅಂತ ಹೊಡೆದ. ಅಂದ್ರೆ ಅಷ್ಟು ಕಲೆಯಲ್ಲಿ ಮಗ್ನಾಗಿದ್ದಾರೆ ಆ ಮಾಸ್ಟರ್. ಇದು ಕಲೆಗಳ ತವರೂರು ನಮ್ಮ ಕರ್ನಾಟಕ ರಾಜ್ಯ. ಇವತ್ತು ವಿಶೇಷವಾಗಿ ಏನಿದಾರಲ್ಲ ಸಂಗೀತಗಾರರಿರ್ಬೋದು, ಇವತ್ತು ನಮ್ಮ ಸಹೋದರಿಯರೇ ಇವತ್ತು ನಾಟಕ ಪಾತ್ರ ಮಾಡಲು ಬಂದಿದಾರಲ್ಲ, ಅವರ ಜೀವನ ಬಹಳ ಕಷ್ಟ ಐತೆ. ಅವರಿಗೆ ಕಲೆಗಾರರಿಗೆ ಸರಸ್ವತಿ ಒಂದಿರ್ತಾರ, ಲಕ್ಷ್ಮಿ ಒಂದಿರಲಿಲ್ಲ ಅವ್ರಿಗೆ. ಅವರ ಜೀವನ ವಿಶೇಷವಾಗಿ ಏನ್ ನೀವು 3-4 ತಾಸು ಚಪ್ಪಾಳಿಗೆ ಹೊಡೆದು ಅವರ ಮನರಂಜನೆ ಮಾಡ್ತಿರಲ್ಲ, ಅದೇ ಸಂತೋಷ ಅವರಿಗೆ. ಆ ಪರದೆ ಹಿಂದೆ ಹೋದ್ರೆ ಅವರ ಜೀವನ ಕಥೆ ಬೇರೆ ಬೇರೆ ಇರ್ತದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಕೇವಲ ಇಷ್ಟೇ ಅಲ್ಲ, ಎಲ್ಲ ಕಲೆಗಾರರಲ್ಲಿ ವಿನಂತಿ ಮಾಡಿಕೊಡ್ತೀನಿ, ನಿಮ್ಮ ಯಾರೇ ಮಕ್ಕಳು ಚೆನ್ನಾಗಿ ಓದ್ತಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಮಕ್ಕಳ ಸಾರಿ ಗುಡಿಸ್ಮಾಡಿ ನೇರವಾಗಿ ನಮ್ಮ ಹತ್ರ ಕರ್ಕೊಂಡ್ ಬನ್ನಿ, ಅವ್ರಿಗೆ ಓದ್ಲಿಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ. ಇವತ್ತು ಈ ಎಲ್ಲ ನಾಟಕ ನೋಡಿ ನಮ್ಮ ತಾಯಂದಿರು, ನೀವೇನೋ ಗಂಡು ಮಕ್ಕಳು ಇಲ್ಕಲ್ಲ, ಹುಡುಗುಂದ, ಬಾಗಲಕೋಟೆ ಎಲ್ಲ ಸಿನಿಮಾ ಪನ್ಮ ಚೈನಿ ಹೊಡೆದಿತ್ತು. ವಿಶೇಷವಾಗಿ ನಮ್ಮ ತಾಯಂದಿರು ವರ್ಷಾನುಗಟ್ಲೆ ಮನೆಯಲ್ಲಿ ಕೆಲಸ ಮಾಡ್ಕೊಂತಾರೆ. ಒಂದ್ ದಿವಸ ನಾವು ವರ್ಷಕ್ಕೊಂದ್ಸಲ ನಾಟಕ ಇಂಥ ಸಂಗೀತ ಕಾರ್ಯಕ್ರಮ ನೋಡಿ ಅವರು ಆನಂದ ಪಡ್ತಿರ್ತಾರೆ. ನಾವು ಅದನ್ನು ತಪ್ಪಿಸಬಾರ್ದು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ರಾಜಕೀಯ ಹೋಗ್ತು, ಇಂಥ ಎಲ್ಲ ಅವಕಾಶಗಳಿಗೆ ತಪ್ಪುವಂತ ಅವಕಾಶ ಇರ್ತೈತೆ. ಆದರೆ ನಮ್ಮ ಊರಿನಲ್ಲಿ ಕೂಡ ಅಂತ ಸಂದರ್ಭ ಬಂದರೂ ಕೂಡ ನಮ್ಮ ಊರಲ್ಲಿ ಯಾವುದೇ ಪಕ್ಷ ಭೇದ ಮಾಡದೆ, ಇವತ್ತೇನು ಬಿಜೆಪಿ ಪಕ್ಷದಲ್ಲಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ಅವರೆಲ್ಲರೂ ನಮ್ಮ ಸಹೋದರಿದ್ದ ಹಾಗೆ. ಅವ್ರ ಆಸ್ತಿ ನಾವು ತಗೊಂಡಿಲ್ಲ, ನಮ್ಮ ಆಸ್ತಿ ಅವ್ರು ತಗೊಂಡಿಲ್ಲ. ಆದರೂ ಅವರೆಲ್ಲ ದೊಡ್ಡ ಮನಸ್ಸು ಮಾಡಿ ಯಾವುದೇ ರಾಜಕೀಯ ಕ್ಯೂ ಕೊಡ್ಲಾರ್ದೆ ಬಸವಣ್ಣನ ಆಶೀರ್ವಾದಕ್ಕೆ ಕೃಪೆರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಟ್ಟದಕ್ಕಾಗಿ ಎಲ್ಲ ನಮ್ಮ ಊರಿನವರಿಗೆ ಧನ್ಯವಾದ. ರಾಜಕೀಯ ಏನೇ ಇರಲಿ, ಅದು ರಾಜಕೀಯವಾಗಿರ್ಬೇಕು. ಮರ್ತು ಬಿಡಬೇಕು ಚುನಾವಣೆ ಬಂದ ಮುಂದೆ ಎಲ್ಲರೂ ಅಣ್ಣ ತಮ್ಮರಾಗಿ ನಾವು ಬಾಳ್ಬೇಕು. ಊರಿನ ಅಭಿವೃದ್ಧಿ ಅಂತ ನಾವು ಚಿಂತೆ ಮಾಡ್ಬೇಕು. ನಮ್ಮ ಊರಿಗೆ ಏನ್ ಕೆಲಸ ಆಗ್ಬೇಕು, ನಮ್ಮ ಊರಿಗೆ ಕಲ್ಯಾಣ ಮಂಟಪ ಆಗ್ಬೇಕು, ಬಸ್ ಸ್ಟ್ಯಾಂಡ್ ಆಗ್ಬೇಕು, ಶಾಲೆ ಆಗ್ಬೇಕು, ದೇವಸ್ಥಾನದ ಕಟ್ಟಡ ಆಗ್ಬೇಕು. ಈ ಎಲ್ಲ ಕೆಲಸಗಳನ್ನು ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ವಿನ ಅದನ್ನು ದ್ವೇಷ ಇಟ್ಟುಕೊಂಡು ಸಾಧಿಸಲಿ ಏನೂ ಜೀವನದಲ್ಲಿಲ್ಲ. ನಾವು ಏನೋ ಕಟ್ಕೊಂಡು ಸಾಯಿಲ್ಲ. ನೀವೆಲ್ಲ ಪರೀಕ್ಷೆ ಮಾಡಿ ನೋಡಿ. ಯಾರಾದರೂ ಒಬ್ಬ ಮಣ್ಣಿಗೆ ಹೋದಂತಹ ಸಂದರ್ಭದಲ್ಲಿ, ಮನುಷ್ಯ ಮಣ್ಣಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಇವ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ಟಪ್ಪ ಸತ್ತ ಅಂತ ಅನ್ನೋದಲ್ಲ, ಇವನು ದೊಡ್ಡ ಶ್ರೀಮಂತ ಇದ್ದ ಸತ್ತು ಹೋದ ಅನ್ನೋದಲ್ಲ, ಇವನು ದೊಡ್ಡ ವಿಜ್ಞಾನಿ ಆಗಿದ್ದ ಸತ್ತು ಹೋದ ಅಂತ ಅನ್ನೋದಲ್ಲ. ಅಲ್ಲಿ ಬರ್ತಕ್ಕಂಥ ಶಬ್ದಗಳು ಕೇವಲ 2 ಏನ್ ಶಬ್ದ ಬರ್ತಾವಂದ್ರ, ಈ ಮನುಷ್ಯ ಬಹಳ ಒಳ್ಳೆವಾಗಿದ್ದ, ಇನ್ನೊಂದು 4 ದಿವಸ ಬದುಕಬೇಕಾಗಿತ್ತು, ಅಕಸ್ಮಾತ್ ಅವ ಜೀವನದಾಗ ಯಾರಿಗೆ ಒಳ್ಳೇದು ಮಾಡ್ಲಿಕ್ಕ ಏನ್ ಬಿಡೋ ಅವ ಇದ್ದೇನು ಓದ್ರೇನು ಅಂತಕ್ಕಂಥ ಶಬ್ದಗಳು 2 ಬರ್ತಾವೆ. ಅದಕ್ಕಾಗಿ ನಮ್ಮ ಜೀವನದ ಅವಧಿಯಲ್ಲಿ ಭಗವಂತ ಕೊಟ್ಟಂತ ಈ ಜೀವನ ಎಷ್ಟು ದಿವಸ ಬದುಕಿರ್ತೀವೋ ಅಷ್ಟು ದಿವಸ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದನ್ನು ಕಲಿಬೇಕು. ಇವತ್ತು ನಾವು 10 ಜನರಿಗೆ ಒಳ್ಳೇದಾಗ್ತೈತೆ ಅಂದ್ರೆ 10 ಜನರಿಗೆ ಒಳ್ಳೇದಾಗ್ತೈತೆ ಅಂದ್ರೆ ಅದರಲ್ಲಿ ನಮಗೆ ನೋವು ಆಗ್ಬಹುದು. ಆ ನೋವು ನಮ್ಮ ಹೃದಯದಲ್ಲಿ ಇಟ್ಕೊಂಡು 10
10 ಜನರ ಸಂತೋಷ ನೋಡಿ ನಾವು ಸಂತೋಷ ಪಟ್ಟಾಗ ಮಾತ್ರ ಆ ಮನುಷ್ಯನ ಜೀವನ ಸಾರ್ಥಕ. ಆ ದೃಷ್ಟಿಯಿಂದ ನಮ್ಮೂರಿನಲ್ಲಿ ಇನ್ನೂ ಬಹಳಷ್ಟು ಕೆಲಸಗಳಾಗಬೇಕಾಗಿದೆ. ಪ್ರತಿ ವರ್ಷ ಹೀಗೆ ಈ ಜಾತ್ರೆ ನಿರಂತರವಾಗಿ ನಡೆಯಲಿ. ಇವತ್ತು ಮುಂದಿನ ವರ್ಷ ಬಸವೇಶ್ವರರ ಜಾತ್ರೆ ದಿವಸ ಸಾಮೂಹಿಕ ಮದುವೆಗಳನ್ನು ಕೂಡ ಏರ್ಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಸಾಮೂಹಿಕ ಮದುವೆ, ಪ್ರಸಾದ ವ್ಯವಸ್ಥೆ, ಪ್ರತಿ ವರ್ಷ ತಪ್ಪದೆ ನಾಟಕ, ಸಂಗೀತ ಕಾರ್ಯಕ್ರಮ. ದಯಮಾಡಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ಬಿಜೆಪಿ ಕಾರ್ಯಕರ್ತರಲ್ಲಿ, ನನ್ನ ಕಾರ್ಯಕರ್ತರಲ್ಲಿ ಎಲ್ಲರಿಗೂ ಕೈ ಮುಗಿಸ್ಕೊಳ್ಳೋದು ಹೇಳೋದು ಇಷ್ಟೇ ಅಂದ್ರೆ, ಮುಂದಿನ ವರ್ಷ ನಮ್ಮ ಜಾತ್ರೆ ಆಗಬೇಕಂದ್ರೆ ಸಾಮೂಹಿಕ ಮದುವೆ ನಡೀಬೇಕು, ರಥೋತ್ಸವ ನಡೀಬೇಕು, ಒಳ್ಳೆ ಅನ್ನ ಪ್ರಸಾದ ನಡೀಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ತಮ್ಮ ಕಾರ್ಯಕ್ರಮ ಮಾಡಬೇಕು. ನೀವು 1 ವಾರ ಕಾರ್ಯಕ್ರಮ ಮಾಡಿ, ಅದು ಏನೇ ಖರ್ಚು ಬಂದರೂ ನಾನು ಕೊಡ್ತೀನಿ ನಿಮ್ಗೆ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ಕೈಲಿ ಹಾಕಿ, ಕಡಿಮೆ ಬಿದ್ದಿದ್ದು ನಾನು ಕೊಡ್ತೇನೆ. ನಮ್ಮ ಊರಿನ ತಾಯಂದಿರು ಸುಖವಾಗಿರ್ಬೇಕು, ನಮ್ಮ ಯುವಕ ಮಿತ್ರರು ಒಳ್ಳೇದಾಗಬೇಕು, ಊರಿಗೆ ಒಳ್ಳೇದಾಗಬೇಕು. ಈ ದೃಷ್ಟಿಯಿಂದ ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ಈ ಕರಡಿ ಗ್ರಾಮ ಒಕ್ಕಟ್ಟಿನ ಗ್ರಾಮ ಅಂತಕ್ಕಂಥ ತೋರಿಸ್ರಿ. ಇವತ್ತು ಮುಂದೆ ಬಸವಣ್ಣನ ಆಶೀರ್ವಾದ ಆಗಲಿ. ಈ ಕರಡಿ ಗ್ರಾಮ ರಾಜ್ಯದಲ್ಲೇ ಎಲ್ಲವನ್ನು ಕಾಣುವ ಹಾಗೆ ನಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.